ಮಹತ್ವದ ಕವಿಗಳಿಗೆ ವಿಶ್ವಮಾನ್ಯವಾದ ಭಾರತದ ಸಂವಿಧಾನವನ್ನು ಅರ್ಪಿಸಿಕೊಂಡು ರಾಜ್ಯವಾಗಿ ಭಾರತ ಹೊರಹೊಮ್ಮಿದ ಈ ಸುದಿನದಂದು ನಾವು ನೀವೆಲ್ಲರೂ ಕೂಡ ಕಣ್ತುಂಬಿಕೊಳ್ಳೋಣ. ಈ ಆಕರ್ಷಕ ಪಥಸಂಚಲನದ ಮುಖೇನವಾಗಿ ದೇಶ ಪ್ರೇಮವನ್ನು, ಶಿಸ್ತನ್ನು, ಒಗ್ಗಟ್ಟನ್ನು ಪ್ರದರ್ಶಿಸುವಂತಹ ಈ ಆಂತರಿಕ ಭದ್ರತೆಯನ್ನು ಕಾಪಾಡುವ ನಮ್ಮೆಲ್ಲರ ವೀರ ಯೋಧರು ಈ ಪಡೆಗಳು ಈಗ ಪಥಸಂಚಲನವನ್ನು ಪ್ರಾರಂಭಿಸಿದ್ದಾರೆ. ಭಾರತವನ್ನು ಸದೃಢ ಗಣತಂತ್ರ ರಾಷ್ಟ್ರವಾಗಲು ನಮಗೆ ಸಶಕ್ತ ಸಂವಿಧಾನ ನೀಡಿದಂತಹ ಎಲ್ಲ ಮಹನೀಯರನ್ನ ಸ್ಮರಿಸೋಣ, ಗೌರವಿಸೋಣ, ಆದರಿಸೋಣ. ಅದರ ಭಾಗವಾಗಿ ಈ ದಿನ 77ನೇ ಗಣರಾಜ್ಯೋತ್ಸವ ದಿನಾಚರಣೆಯನ್ನು ಅತ್ಯಂತ ಸಡಗರ ಸಂದರ್ಭದಿಂದ ನಾವೆಲ್ಲರೂ ಕೂಡ ಪಾಲ್ಗೊಂಡಿದ್ದೇವಂತಹ ಹೆಮ್ಮೆ ನಮ್ಮದು. ಸಮಾನ ಹಾಗೂ ಸಶಕ್ತ ಮತ್ತು ಸುಸ್ಥಿರ ದೇಶದ ಅಭಿವೃದ್ಧಿಗೆ ಶ್ರಮಿಸುವಂತಹ ಸರ್ಕಾರಗಳ ಈ ಹೆಮ್ಮೆ ರಾಷ್ಟ್ರೀಯ ದಿನಾಚರಣೆಗಳು ಸಹಾಯಕ ಕಮಾಂಡರ್ ಮಂಜುನಾಥ್ ಚೌವಾಯಿ ಅವರೊಂದಿಗೆ ಮೊದಲ ಪಡೆ ಪೊಲೀಸ್ ಪಡೆ ಶಿವಕುಮಾರ್ ನಾಯ್ಕ ನೇತೃತ್ವದ ಪಡೆ ಮುಖ್ಯ ಅತಿಥಿಗಳಿಗೆ ತಮ್ಮ ಗೌರವವನ್ನು ಅತ್ಯಂತ ಶಿಸ್ತುಬದ್ಧವಾಗಿ ಕಲಿಸಿ ಮುಂದೆ ಸಾಗ್ತಾರೆ. ನಂತರದಲ್ಲಿ ಪೊಲೀಸ್ ಮಹಿಳಾ ಪಡೆಯ ನೇತೃತ್ವವನ್ನು ತಾರಾಬಾಯಿ PSI ಇವರು ಅತ್ಯಂತ ಶಿಸ್ತುಬದ್ಧವಾಗಿ ಶಸ್ತ್ರಸಜ್ಜಿತವಾಗಿ ಹೆಜ್ಜೆ ಹಾಕುತ್ತಾ ಗೌರವವನ್ನು ಸಲ್ಲಿಸಿ ಮುಂದೆ ಸಾಗ್ತಾ ಇದ್ದಾರೆ. ಇದರ ಹಿಂದೆ ಗೃಹ ರಕ್ಷಕ ದಳದ ಪರಶುರಾಮ ನೇತೃತ್ವದ ಪಡೆ ಮುಖ್ಯ ಅತಿಥಿಗಳಿಗೆ ತಮ್ಮ ಗೌರವ ವಂದನೆಯನ್ನು ಸಲ್ಲಿಸಿ ಮುಂದೆ ಸಾಗ್ತಾ ಇದೆ. ನಂತರದಲ್ಲಿ ಅತ್ಯಂತ ಶಿಸ್ತುಬದ್ಧ ಭಾಗದಲ್ಲಿ ರವಿಕುಮಾರ್ ಅವರು ವಹಿಸಿಕೊಂಡು ಈಗ ಮಾನ್ಯ ಸಚಿವರಿಗೆ ಗೌರವ ವಂದನೆಯನ್ನು ಸಲ್ಲಿಸಿ ಅತ್ಯಂತ ಶಿಸ್ತುಬದ್ಧವಾಗಿ ಅದರ ಜೊತೆಗೆ ಗೃಹರಕ್ಷಕ ದಳದ ಮತ್ತೊಂದು ಪಡೆ ಯರೂರಪ್ಪ ನೇತೃತ್ವದ ಮಹಿಳಾ ಪಡೆ ಮುಖ್ಯ ಅತಿಥಿಗಳಿಗೆ ತಮ್ಮ ಗೌರವ ವಂದನೆಯನ್ನು ಸಲ್ಲಿಸಿ ಮುಂದೆ ಸಾಗ್ತಾ ಇದೆ. ಆಂಗ್ಲ ಮಾಧ್ಯಮ ಶಾಲೆಯ ಪಡೆಯ ನೇತೃತ್ವವನ್ನು ಪರಮೇಶ್ ವಿದ್ಯಾರ್ಥಿಗಳ ತಂಡ ಈಗ ಮಾನ್ಯ ಸಚಿವರಿಗೆ ಗೌರವವನ್ನು ಸಲ್ಲಿಸಿ ಮುಂದೆ ಸಾಗ್ತಾ ಇದೆ. ಇದರ ಹಿಂದೆ ಸರ್ಕಾರಿ ಇಲಾಖೆಯ ಪದವಿ ಪೂರ್ವ ಕಾಲೇಜಿನ ಸೇವೆಗಾಗಿ ಮಾಡುವಂಥ ಧ್ಯೇಯ ಬಂದಿರುವಂಥ ಭಾರತ ಸೇವಾ ದಳದ ಪಡೆ ಮಮತಾ ನೇತೃತ್ವದ ಪಡೆ ಗೌರವವನ್ನು ಸಲ್ಲಿಸಿ ಮುಂದೆ ಸಾಗ್ತಾ ಇದೆ. ಅಶ್ವಿನಿ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳು ತಮ್ಮದೇ ಆದ ವಿಶೇಷ ಸಮವಸ್ತ್ರದೊಂದಿಗೆ ಈಗ ಅತ್ಯಂತ ಶಿಸ್ತುಬದ್ಧ ಹೆಜ್ಜೆಯಾಗ್ತ ಗೌರವವನ್ನು ಸಲ್ಲಿಸಿ ಮುಂದೆ ಸಾಗ್ತಾ ಇದ್ದಾರೆ. ಇದರ ಹಿಂದೆ ಶಿಕ್ಷಾಲಯ ಶಾಲವಿ ನೇತೃತ್ವದ ಪಡೆ ಮುಖ್ಯ ಅತಿಥಿಗಳಿಗೆ ತಮ್ಮ ಗೌರವ ವಂದನೆಯನ್ನು ಸಲ್ಲಿಸಿ ಮುಂದೆ ಸಾಗ್ತಾ ಇದೆ. ಕೊನೆಯಲ್ಲಿ ದೀಪಾವಳಿ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳು ಸಮವಸ್ತ್ರದೊಂದಿಗೆ ಅತ್ಯಂತ ಅಚ್ಚುಕಟ್ಟಾಗಿ ಮಾನ್ಯರಿಗೆ ಗೌರವ ವಂದನೆಯನ್ನು ಸಲ್ಲಿಸಿ ಮುಂದೆ ಸಾಗ್ತಾ ಎಲ್ಲ ಪಡೆಗಳ ಶಿಸ್ತುಬದ್ಧ ಪಥಸಂಚಲನಕ್ಕೆ ಮೆರವಣಿಗೆ ನೀಡಿರುವುದು IRB ಮುಂಡ್ರಾಬಾದ್ ವಾದ್ಯ ಸಹಕಾರ ತಂಡ ಸುಭಾನ್ ಅವರ ನೇತೃತ್ವದಲ್ಲಿ ಸ್ಫೂರ್ತಿಯನ್ನು ನೀಡಿದೆ. ಹಾಗೆ ಎಲ್ಲ ಪಡೆಗಳ ನೇತೃತ್ವವನ್ನು ಅವಿರತ ಶ್ರಮಿಸಿ ಗೋವಿಂದ ಅವರು ಮತ್ತು ಸಹಾಯಕ ಕಮಾಂಡರ್ ಮಂಜುನಾಥ್ ಅವರು ಸುಸಂಪನ್ನಗೊಳಿಸಿ ತಮ್ಮ ಸ್ವಸ್ಥಾನಕ್ಕೆ ಮುಗಿಸ್ತಾ ಇದ್ದಾರೆ. ಎಲ್ಲ ಪಡೆಗೆ ಬರಲಿ ಜೋರಾದ ಚಪ್ಪಾಳೆಯ ಧನ್ಯವಾದಗಳು. ಸಮಾನತೆ, ಸ್ವಾತಂತ್ರ್ಯ, ಸಹೋದರತ್ವ, ಗಣರಾಜ್ಯದ ಆತ್ಮ ಎನ್ನುವಂತೆ, ವೈವಿಧ್ಯತೆಯಲ್ಲಿ ಏಕತೆ ಎನ್ನುವಂತೆ ನಾವೆಲ್ಲ ಒಂದು ಎನ್ನುವಂತಹ ಸಂದೇಶವನ್ನು ಸಾರುವಂಥ ಎಲ್ಲ ಪಡೆಗಳಿಗೆ ನಿಮ್ಮ ಜೋರಾದ ಚಪ್ಪಾಳೆಯ ಶುಭ ಹಾರೈಕೆಗಳಲ್ಲಿ ಬರಲಿ. ಜೋರಾದ ಚಪ್ಪಾಳೆ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ವಂದೇ ವಂದೇ ಏನೇ ಬರಲಿ. ಇದೀಗ ಎಲ್ಲ ಪಡೆಗಳು ಮಾನ್ಯರಿಗೆ ಗೌರವ ವಂದನೆಯನ್ನು ಸಲ್ಲಿಸಿ ಇದೀಗ ತಮ್ಮ ಸ್ವಸ್ಥಾನದ ಆಡಳಿತ ಮಾಡ್ತಾ ಇದ್ದಾರೆ. ಸಂವಿಧಾನದ ಆಶಯ